ಸ್ಫೂಡಾವತಿಯಿಂದ ಶಿವಮೊಗ್ಗ ಸಾಗರ ರಸ್ತೆಯ ವಾಜಪೇಯಿ ಬಡಾವಣೆಯಿಂದ 3,20,00,000 ವೆಚ್ಚದಲ್ಲಿ ಸುಮಾರು 1,200 ಮೀಟರ್ ಉದ್ದದ ರಿಂಗ್ ರೋಡ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು, ಈ ರಸ್ತೆಯನ್ನು ಗೆಜ್ಜೇನಹಳ್ಳಿ ಸೋಮಿನಕೊಪ್ಪ ರಸ್ತೆಗೆ ಲಿಂಕ್ ಮಾಡಲಾಗುವುದು ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್.ಎನ್. ಸುಂದರೇಶ್ ತಿಳಿಸಿದರು. ಕಾಲಾಯ ನಮಃ ಕಲವಿಕರುಣಾಯ ನಮೋ ಕಲವಿಕರುಣಾಯ ನಮೋ ಕಲಾಯ ನಮಃ ಫಲಪ್ರಮದಮಜ ಬ್ರಹ್ಮಚಾಯು ಕೀರ್ತಿ ಪ್ರಜಾಂತದು. ಶಿವಮೊಗ್ಗ ನಗರದಲ್ಲಿ ಸುಮಾರು 34 ಕಿಲೋಮೀಟ್ರಷ್ಟು ರಿಂಗ್ ರೋಡ್ ಅಂದರೆ 200 ಅಡಿ ರೋಡನ್ನು ಇಡೀ ರಿಂಗ್ ರೋಡಾಗಿ ಈಗಾಗಲೇ ಮಾಸ್ಟರ್ ಪ್ಲ್ಯಾನ್ನಲ್ಲಿ ನಾವು ಈಗಾಗಲೇ ಮಾಡಿದ್ದೇವೆ. ಅದರ ಅಂಗವಾಗಿ ಈಗಾಗಲೇ ನಾವು ಒಂದು ಸ್ಟ್ರೆಚ್ ಅಂದರೆ 1,200 ಮೀಟ್ರು ನಾವು ಈಗ ಮೇನ್ ರೋಡಿಂದ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಸುಮಾರು 5 ಕೋಟಿ ರೂಪಾಯಿ ಈಗಾಗಲೇ ನಾವು ಟೆಂಡರ್ಲಿಟ್ಟಿದ್ದು, ಅದು ಇವತ್ತು ಅವರು ಟೆಂಡರ್ ಕೋಟಿಂಗಾಗಿ ಸುಮಾರು ಒಂದು 3,70,00,000 ಇದಕ್ಕೆ ಕೋಟ್ ಮಾಡಿದ್ದಾರೆ. ಈಗಾಗಲೇ ಆ ವರ್ಕನ್ನು ಇವರು ವಿದ್ಯುತ್ವಾಗಿ ಇವತ್ತು ನಾವು ಚಾಲನೆ ಮಾಡಿದ್ದೇವೆ. ಈಗಾಗಲೇ ನಾವು ಮಾಸ್ಟರ್ ಪ್ಲ್ಯಾನ್ ರೋಡ್ನ ಇಲ್ಲಿಂದ ಪ್ರಾರಂಭ ಮಾಡಿ ಈಗಾಗಲೇ ನಾವು ಇದನ್ನು ಗೆಜ್ಜೇನಹಳ್ಳಿ ಸೋಮಿನಕೊಪ್ಪ ಮೇನ್ ರೋಡು ಅಲ್ಲಿಗೆ ಲಿಂಕ್ ಕೊಡ್ತೀವಿ. ವಾಕಿಂಗ್ ಪಾತ್ ಇರ್ಬೋದು, ಅಲ್ಲಿ ಗಿಡಗಳನ್ನು ನಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಪಾರ್ಕ್ ವ್ಯವಸ್ಥೆಗಳಲ್ಲಿ ಮಕ್ಕಳಿಗೆ ಆಡ್ತಕ್ಕಂಥ ಇದು ಬಂಡು ಸ್ಟ್ರೆಚ್ಗಳನ್ನು ಮಾಡ್ತಕ್ಕಂಥ ಮತ್ತು ಸುತ್ತಲೂ ಬೇಲಿಗಳನ್ನೆಲ್ಲ ಮಾಡಿ ಭಾಳ ಬಂದೋಬಸ್ತಾಗಿ ಅದನ್ನು ಜನಗಳಿಗೆ ಹಿತಿಯಾಗಿ ಆಮೇಲೆ ಲೈಟ್ಸ್ಗಳನ್ನು ಹಾಕಿ ಭಾಳ ಚೆನ್ನಾಗಿ ಮಾಡಿಕೊಡತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೇವೆ. ಸುಮಾರು 50 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಆ ಕಾಮಗಾರಿನ ಈಗ ಇನ್ನು 1 ತಿಂಗಳು 2 ತಿಂಗಳಲ್ಲಿ ಪ್ರಾರಂಭ ಆಗ್ತದೆ. ಕಾಮಗಾರಿಯ ಗುದ್ದಲಿ ಪೂಜೆ ನಡೆಸಿ ಮಾತನಾಡಿದ ಅವರು, ವೇಗವಾಗಿ ಬೆಳೆಯುತ್ತಿರುವ ನಗರದಲ್ಲಿ ನಿವೇಶನ ಹಾಗೂ ಜಾಗಗಳು ದುಬಾರಿಯಾಗುತ್ತಿವೆ. ಸಾಮಾನ್ಯ ಜನರಿಗೆ ನಿವೇಶನ ಕೊಂಡು ಮನೆ ಕಟ್ಟಿಸುವುದು ಕಷ್ಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಊರಗಡೂರಿನಲ್ಲಿ 4 ಎಕರೆ ಜಾಗದಲ್ಲಿ 1, 2, 3 BHKಯ ಸುಮಾರು 1,000 ಪ್ಲಾಟ್ಗಳನ್ನು ನಿರ್ಮಿಸುವ ಯೋಜನೆ ಆಡಳಿತಾತ್ಮಕ ಮಂಜೂರಾತಿಗೆ ಹೋಗಿದ್ದು, ಇನ್ನು 15ರಿಂದ 20 ದಿನಗಳಲ್ಲಿ ಮಂಜೂರಾತಿ ದೊರೆತು ಕಾಮಗಾರಿ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಸ್ಫೂಡಾ ಅಧ್ಯಕ್ಷ ಸುಂದರೇಶ್ ತಿಳಿಸಿದರು. ಈ ಸಂದರ್ಭ ಶಿವಮೊಗ್ಗ ನಗರ ಶಾಸಕರಾದ ಎಸ್.ಎನ್. ಚಂದ್ರಬಸಪ್ಪ ಕೂಡ ಉಪಸ್ಥಿತರಿದ್ದರು. ಶಿವಮೊಗ್ಗ ನಗರದಲ್ಲಿ ನಾವೀಗ ನಿವೇಶನಗಳು ಹಂಚಲಿಕ್ಕೆ ಸರಿಯಾಗಿ ಲ್ಯಾಂಡ್ಗಳು ನಮಗೆ ನಗರ ಪ್ರಾಧಿಕಾರಕ್ಕೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವೀಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ ಏನು ಜಾಗಗಳನ್ನು ಬಳಸ್ಕೊಂಡು ಅಪಾರ್ಟ್ಮೆಂಟ್ಗಳನ್ನು ಮಾಡಿ ಒಂದು ಮಧ್ಯಮ ವರ್ಗದ ಜನರಿಗೆ ಮತ್ತು ಬಡವರಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಅದನ್ನು ಕೂಡ ಕೈಗೆತ್ತಿಕೊಟ್ಟಿದ್ದೀವಿ. ಸುಮಾರು ಒಂದು 4 ಎಕರೆಯಲ್ಲಿ ಊರುಗಡೂರಿನಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ನಾವು ಈಗಾಗಲೇ 1,000 ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಈಗ ಪ್ಲ್ಯಾನ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕ ಮಂಜೂರಾತಿಗೆ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅದು ಸಿಕ್ಕ ಕೂಡಲೇ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಸುಮಾರು ಅದು ಒಂದು 200-250 ಕೋಟಿ ರೂಪಾಯಿ ಕೆಲಸ ಆಗುತ್ತೆ. ಬಟ್ ನಿಮಗೆಲ್ಲ ಸಾಮಾನ್ಯ ಜನಕ್ಕೆ ಇವತ್ತು ಈ ಲ್ಯಾಂಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೈಟ್ ರೇಟ್ಗಳು ನಗರ ಪ್ರಾಧಿಕಾರದಿಂದ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು ಸಿಂಗಲ್ BHK, 2 BHK ಮತ್ತು 3 BHKನ ಖಾಸಗಿ ಅಪಾರ್ಟ್ಮೆಂಟ್ಗಳಿಗೆ ಸರಿಸಮನಾಗಿ ಎಲ್ಲ ಸವಲತ್ತುಗಳನ್ನು ಕೊಟ್ಟು ನಾವೀಗ ಅಪಾರ್ಟ್ಮೆಂಟ್ಸ್ಗಳನ್ನ ಈಗಾಗಲೇ ಮಾಡಲಿಕ್ಕೆ ಆಡಳಿತಾತ್ಮಕ ಮಂಜೂರಾತಿ ಇನ್ನೇನು ಒಂದು 15-20 ದಿನದಲ್ಲಿ ಸಿಗುತ್ತೆ.